ಮಕ್ಕಾದಲ್ಲಿ ನಡೆಯುತ್ತಿದ್ದ ಅಂತಾರಾಷ್ಟ್ರೀಯ ಕುರಾನ್ ಪಾರಾಯಣ ಸ್ಪರ್ಧೆ ಕೊನೆಗೊಂಡಿದ್ದು ಸೌದಿ, ಬಾಂಗ್ಲಾದೇಶಿ ಮತ್ತು ಫ್ರಾನ್ಸ್ನ ಸ್ಪರ್ಧಿಗಳು ವಿಜೇತರಾಗಿದ್ದಾರೆ. ಒಟ್ಟು 8 ಕೋಟಿ ರೂಪಾಯಿ ಬಹುಮಾನ ಮೊತ್ತದ ಈ ಸ್ಪರ್ಧೆಯಲ್ಲಿ 123 ರಾಷ್ಟ್ರಗಳಿಂದ 6,000ಕ್ಕಿಂತಲೂ ಅಧಿಕ ಸ್ಪರ್ಧಿಗಳು ಭಾಗಿಯಾಗಿದ್ದರು. ಆಗಸ್ಟ್ 10ರಂದು ಈ ಸ್ಪರ್ಧೆಯ ಕೊನೆಯ ಸುತ್ತು ಆರಂಭವಾಗಿತ್ತು. ಇದು ಮಕ್ಕಾದಲ್ಲಿ ನಡೆದ 43ನೇ ಕಿಂಗ್ ಅಬ್ದುಲ್ ಅಜೀಜ್ ಅಂತಾರಾಷ್ಟ್ರೀಯ ಕುರಾನ್ ಸ್ಪರ್ಧೆಯಾಗಿದೆ. 13 ದಿವಸಗಳ ಈ ಸ್ಪರ್ಧೆ ನಡೆದಿತ್ತು. ಕುರಾನ್ ಕಂಠಪಾಠ, ಪಾರಾಯಣ, ವ್ಯಾಖ್ಯಾನ ಮುಂತಾಗಿ 5 ವಿಭಾಗಗಳಲ್ಲಿ ಈ ಸ್ಪರ್ಧೆ ನಡೆದಿದೆ. ಸೌದಿ ಅರೇಬಿಯಾದ ಸಅದ್ ಬಿನ್ ಇಬ್ರಾಹಿಂ ಬಿನ್ ಅಹಮದ್ ಅಲ್ ರಿವಾಯ್ಟಿ ಎಂಬ ಬಾಲಕ ಕಂಠಪಾಠ ವಿಭಾಗದಲ್ಲಿ ಪ್ರಥಮ ಸ್ಥಾನ ಪಡೆದಿದ್ದು 1 ಕೋಟಿ 10 ಲಕ್ಷ ರೂಪಾಯಿಯನ್ನು ಪಡೆದಿದ್ದಾನೆ. ಕುರಾನ್ ಪಾರಾಯಣ ಮತ್ತು ವ್ಯಾಖ್ಯಾನ ವಿಭಾಗದಲ್ಲಿ ಸೌದಿಯ ಜಾಬರ್ ಬಿನ್ ಹುಸೈನಿ ಮಾಲಿಕಿ ಪ್ರಥಮ ಸ್ಥಾನಿಯಾಗಿದ್ದಾನೆ. ಈತನಿಗೆ 66 ಲಕ್ಷ ರೂಪಾಯಿ ಲಭಿಸಿದೆ. ಕೇವಲ ಕುರಾನ್ ಪಾರಾಯಣ ವಿಭಾಗದಲ್ಲಿ ಬಾಂಗ್ಲಾದೇಶದ ಅನಸ್ ಬಿನ್ ಅತೀಕ್ ಪ್ರಥಮ ಸ್ಥಾನಿಯಾಗಿದ್ದಾನೆ. ಈತನಿಗೆ 44 ಲಕ್ಷ ರೂಪಾಯಿ ಲಭಿಸಿದೆ. ಫ್ರಾನ್ಸ್ನ ಬಿಲಾಲ್ ಅಹಮದ್ ಎಂಬಾತ 5ನೇ ಸ್ಥಾನ ಪಡೆದಿದ್ದಾನೆ. ಈತನಿಗೆ 14 ಲಕ್ಷ ರೂಪಾಯಿಗಳು ಲಭಿಸಿವೆ. ಮಕ್ಕಾದ ಡೆಪ್ಯೂಟಿ ಗವರ್ನರ್ ಅವರು ಬಹುಮಾನವನ್ನು ವಿತರಿಸಿದ್ದಾರೆ.